ನಮ್ಮ ನಿತ್ಯ ಪ್ರವಚನಕ್ಕೆ ಕಾರಣೀಭೂತರಾದಂಥ ಸಿದ್ಧಾರೂಢ ಗುರುಗಳಲ್ಲೂ ಅನೇಕ ನಮಸ್ಕಾರ ಸಮರ್ಪಿಸುತ್ತಾ ಹಾಗೂ ಬಸವಾದಿ ಶರಣರಲ್ಲೂ ಅನೇಕ ನಮಸ್ಕಾರ ಸಮರ್ಪಿಸುತ್ತಾ ತಾಯಿ ದೇವಿ ಲಕ್ಕಮ್ಮ ದೇವಿಯಲ್ಲಿ ಅನೇಕ ನಮಸ್ಕಾರ ಸಮರ್ಪಿಸುತ್ತಾ ಸಕಲ ಶರಣರಲ್ಲೂ ವಂದನೆ ಸಮರ್ಪಿಸುತ್ತಾ ಆತ್ಮೀಯರೇ, ಇಂದಿನ ದಿವಸ ಇಲ್ಲಿಯವರೆಗೆ ಈ ಏನು ಹೇಳಿದ್ರಲ್ರಿ ಭಾವಗಳು ಇಬ್ಬರು ಭಾವಗಳು ಬಂದು ಈ ಭಾವಗಳನ್ನ ಸುದ್ದಿ ಮಾಡಕ್ಕೆ ಅವು ಏನು ಹರಿದವ್ರು ನಾವು ಏನು ಗೊತ್ತಿಲ್ಲ. ಏನು ಚಂದ ಹೇಳಿದ್ರು ಅದನ್ನು ಅಂತ ಮಾತ್ರ ಏನು ಸುದ್ದಿ ಇಲ್ಲ ಸಜ್ಜಿಕೈತ್ರೆ ಎಲ್ಲರಿಗೂ ನಮಗೆ ತಿಳುವಳಿಕೆ ಮೂಡುವಂಗ ಆಡು ಭಾಷೆ ಒಳಗೆ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಾಗ ಮತ್ತು ಇವೆಲ್ಲ ದಿನ ನಡೆಯುವಂಥ ಚರಿತ್ರೆಗಳೆಲ್ಲ ಕೇಳ್ತೀವಿ, ಕತೆ ಕೇಳ್ತೀವಿ, ಎಲ್ಲ ಆಗೈತಿ. ಆದ್ರೂ ಸಹಿತ ನಮಗೆ ನೆನಪುಳಿಯುವಂಥ ಮಾತುಗಳನ್ನು ಹೇಳೇಳಿ ನಮಗೆ ಜ್ಞಾಪಿಸ್ಲಿಕ್ಕೆ ಇದು ಅವ್ರು ಹೇಳಿದಂಗೆ ನಮ್ಮ ಹಿಂದಿನ ಪುಣ್ಯದ ಕರ್ಮದ ಫಲ ರೀ. ಇಲ್ಲಾಂದ್ರೆ ನಮ್ಮ ಹುನ್ನೂರನ್ನ ಎದ್ದು ಕಡೆ ಬರ್ಬೇಕಾಗಿತ್ತು. ಹಿಂಗೆ ಬಂದಾರಂದ್ರೆ ಹೇಳೋದು ಕೇಳೋದು ಇಲ್ಲಿ ಕುಂಡ್ರಲಕ್ಕೆ ಜಾಗ ಸಿಗಬಾರ್ದಾಗಿತ್ತು, ಗದ್ದಲಾಗಬೇಕಾಗಿತ್ತು. ಆದ್ರೆ ಆಗಲಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಇದ್ದವ್ರನ್ನ ಇಲ್ಲಿ ಬರೋರು, ಪುಣ್ಯ ಇದ್ದವ್ರನ್ನ ಇಲ್ಲಿ ಬರೋದು, ಇದನ್ನು ಕೇಳೋದು, ಇದನ್ನು ಹೇಳೋದು ನಡುವಂಥದ್ದು ಇದು ಭಾಳ ಮಹತ್ವ. ನಮಗೆ ಇದು ಇಂಥದ್ದು ಸಿಗಬೇಕಾದ್ರೆ ಹಿಂದಿನ ಪುಣ್ಯ ಇದ್ರೇ ಸಿಗ್ತೈತಿ, ಇಲ್ದಿರ ಸಿಗಲಕ್ಕೆ ಸಾಧ್ಯನೇ ಇಲ್ಲ. ನೋಡಿರಿ, ನಾವು ಬರೀ ಮನ್ಯಾಗ ಕೊಡ್ತೀವಿ ಅಂದ್ರೆ ಇದಂಥ ಮಾತಿಲ್ಲಿ ಕೇಳ್ತೀವಿ, ಕೇಳೋಕ್ಕೂ ಸಾಧ್ಯ ಇಲ್ಲ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ನಮ್ಮ ಪ್ರಪಂಚ ನಮ್ಮ ಇದು ಬೈನೆ ನೋಡ್ರಿ ಎಂಥ ಜ್ಞಾನಿಗಳು ತಾಯಿ ಯಾಕೆ ದುಗ್ಗಳೆ ಎಂಥವ್ರಿ ಏನು ಮತ್ತೊಂದು ಮಾತನಾಡ್ದ ಗಂಡ ಏನು ಹೇಳ್ತಾನೋ ಅದ ಮಾತವನ್ನು ಬರೀ ಹೇಳಿದ ಕೂಡಲೇ ಬಿಸಿಲೊಳಗೆ ಚಿಮ್ನ ಹಚ್ಚಿಡಂದ್ರೆ ಯಾಕೆ ಇಡಬೇಕು, ಯಾಕ್ರಿ ರಗಡು ಬೆಳಕೆತ್ತ ಯಾಕೆ ಅನ್ನೋದಾಗಿತ್ತು ಅನ್ನಂಗಿಲ್ಲ. ಆದ್ರೆ ತಾನು ಏನ್ರಿ ಗಂಡ ಯಜಮಾನ ಹೇಳ್ಯಾನಂದ್ರೆ ಅದನ್ನು ಪಾಲಿಸ್ಬೇಕು ಅನ್ನುವಂಥ ಮಾತವನ್ನು ಅದನ್ನು ಉಪಯೋಗ ಮಾಡ್ಕೊಂಡ್ರಿ. ಅಂಥ ಹ್ಯಾಂತಿದ್ರೆ ನೀನು ಮದುವೆ ಆಗಪ್ಪ, ಇಲ್ದಿದ್ರೆ ಮದುವೆ ಆಗ್ಬೇಡ, ಇಲ್ಲ ಸನ್ಯಾಸಿ ಆಗು ಅವ್ರಿಗೆ ಉಪದೇಶ ಮಾಡಿಕೊಟ್ರು. ಎಂಥ ರೀತಿ ಮಾತಾ ಇವನ್ನೆಲ್ಲ ನಾವು ಜ್ಞಾಪಿಸಿಕೊಂಡ ನಮ್ಮಲ್ಲಿ ಅಳವಡಿಸಿಕೊಂಡ ನಾವು ನಿತ್ಯ ನಮ್ಮ ಜೀವನದೊಳಗೆ ಇವನ್ನೆಲ್ಲ ನಾವು ನಡೆಸಿದ ಅಂದ್ರಪ್ಪ ಅಂದ್ರೆ ನಮಗೆ ಎಷ್ಟು ಬೇಕಷ್ಟು ಅನುಕೂಲತೆ ಆಗ್ತೈತಿ. ಆದರೂ